ಪ್ರಚಾರದ ಸಂದರ್ಭದಲ್ಲಿ ಜೆಡಿಎಸ್ನ ಶಾಸಕರೊಬ್ಬರು ನಟ ಯಶ್ ಮತ್ತು ದರ್ಶನ್ಗೆ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮರ್ಯಾದೆಯಿಂದ ಮನೇಲಿರ್ಲಿ, ಇಲ್ಲಾಂದ್ರೆ ನಿಮ್ಮ ಆಸ್ತಿ ಪಾಸ್ತಿ ಬಗ್ಗೆ ತನಿಖೆ ನಡೆಸ್ತೀವಿ, ಈ ಸರ್ಕಾರ ಯಾರ್ದು ಗೊತ್ತಾ, ನಮ್ದು ಅನ್ನೋ ರೇಂಜ್ಗೆ ಮಾತಾಡಿದ್ದಾರೆ ಜೆಡಿಎಸ್ನ ಶಾಸಕ ನಾರಾಯಣಗೌಡ. ಇದೀಗ ಬರ್ತಾ ಇದೆ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುಮಲತಾ ಅಂಬರೀಷ್ ಅಕ್ಕಪಕ್ಕ ನಾವೀಗ ನೋಡ್ತಿರುವಂತಹ ಹೆಸರು ಮತ್ತು ದೃಶ್ಯ ಅಂದರೆ ಅದು ನಟ ದರ್ಶನ್ ಮತ್ತು ಯಶ್ ಅವರಿಬ್ಬರು ಕೂಡ ಜೋಡೆತ್ತುಗಳ ಹಾಗೆ ಬೆಂಬಲ ಕೊಡ್ತಿದ್ದಾರೆ. ಈ ಸಂದರ್ಭದಲ್ಲಿ KR ಪೇಟೆ ಪ್ರಚಾರದ ಸಂದರ್ಭದಲ್ಲಿ JDS ಶಾಸಕ ನಾರಾಯಣಗೌಡ ಗುಡುಗಿದ್ದೇನಪ್ಪ ಅಂದರೆ, ಮರ್ಯಾದೆಯಾಗಿ ಮನೆಯಲ್ಲಿರಲಿ, ಇಲ್ಲಾಂದರೆ ನಿಮ್ಮ ಆಸ್ತಿ ಪಾಸ್ತಿ ಬಗ್ಗೆ ತನಿಖೆ ಮಾಡ್ತೀವಿ, ಸರ್ಕಾರ ನಮ್ಮದಿದೆ, ಸುಮ್ಮನಿದ್ರೆ ಸರಿ, ಶೂಟಿಂಗ್ ಮಾಡಿಕೊಂಡು ಗೌರವವಾಗಿರಿ, ರಾಜಕಾರಣದ ಬಗ್ಗೆ ಮಾತಾಡೋಕೆ ನಿಮ್ಗೆ ಹಕ್ಕಿಲ್ಲ, ಕುಮಾರಣ್ಣ ದೇವೇಗೌಡರ ಬಗ್ಗೆ ಮಾತಾಡಿದ್ರೆ ಸುಮ್ಮನಿರಲ್ಲ ಅಂತ ನಟ ದರ್ಶನ್ ಮತ್ತು ಯಶ್ಗೆ JDSನಿಂದ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾದರೆ ಶಾಸಕ ನಾರಾಯಣಗೌಡರು ಏನು ಗುಡುಗಿದ್ರು ಬನ್ನಿ ಕೇಳೋಣ. ನಮ್ಮ ಅಂಬರೀಷ್ ಅವರ ಬಗ್ಗೆ ತುಂಬಾ ಗೌರವ ಇತ್ತು ನಮ್ಗೆಲ್ಲ, ಈಗಲೂ ಇದೆ, ಅದು ಪ್ರಶ್ನೆನೇ ಇಲ್ಲ. ಆದ್ರೆ ಫಿಲಿಂ ಇಂಡಸ್ಟ್ರಿಯವರು ಹುಟ್ಟಾಡ್ತಾ ಇರುವಂತ ಗೊಂದಲಗಳು ಆ ಫಿಲಿಂ ಇಂಡಸ್ಟ್ರಿಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿಕ್ ಬಯಸ್ತಾ ಇದ್ದೀವಿ. ಈ ಗೊಂದಲಗಳನ್ನ ಹುಟ್ಟಾಕ್ಬಾರ್ದು. ಫಿಲಿಂ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಲಿ, ರಾಜಕಾರಣದ ಬಗ್ಗೆ, ಕುಮಾರಣ್ಣ ಅವ್ರ ಬಗ್ಗೆ, ದೇವೇಗೌಡರ ಬಗ್ಗೆ ಅವ್ರಿಗೆ ಮಾತಾಡಕ್ ರೈಟ್ಸ್ ಇಲ್ಲ. ಅದಕ್ಕೆ ಅವರು ಕ್ಷಮೆ ಆಚರಿಸಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಭಾರತ ಸರ್ಕಾರ ಏನ್ ನಡೀತಾ ಇದೆ ಅಂತ ಎಲ್ಲೋಗಿ ನೋಡಿದ್ದಾರೆ. ಇವ್ರೇನಿದ್ರು ಫಿಲಿಂ ಇಂಡಸ್ಟ್ರಿನಲ್ಲಿ ನಮ್ಮ ಫಿಲಿಮಿನ ಚೆನ್ನಾಗಿ ನೋಡಿ ನಮಗ್ ಸಹಕಾರ ಮಾಡಿ ಅಂತ ನಾವೆಲ್ಲ ಇರೋದ್ರಿಂದ ಅವರು ಫಿಲಿಂ ಇಂಡಸ್ಟ್ರಿನಲ್ಲಿ ಇರೋದು ಅಂತ ಹೇಳಿ ಬಯಸ್ತಾ ಇದ್ದಾನೆ. ನಾವಿರೋ ಟಿಕೆಟ್ ತಗೊಂಡು ನೋಡ್ತಾ ಇರೋದ್ರಿಂದ ಫಿಲಿಂ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಯಾರೇ ಫಿಲಿಂ ಇಂಡಸ್ಟ್ರಿ ಹೆಸರು ಹೇಳಕ್ ಹೋಗಲ್ಲ, ಗೌರವದಲ್ಲಿ ನೀವು ಇರ್ಬೇಕಾಗ್ತದೆ. ನಾಳೆ ದಿನ ನೀವು ಮಾಡಿರುವಂತ ಆಸ್ತಿ ಅಂತರಿಸಿ ಏನೇನ್ ಮಾಡಿದ್ರೆ ಅದ್ರ ಬಗ್ಗೆ ಇನ್ಕ್ವೈರಿ ಶುರು ಆಗೋಗುತ್ತೆ. ನೀವೇನಾದ್ರೂ ಟಿಪ್ಪಣಿ ಮಾಡೋದಾದ್ರೆ ಸರ್ಕಾರ ನಮ್ದಿದೆ, ಗೌರವದಲ್ಲಿ ಮನೇಲಿ ಇರ್ಬೇಕು ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಗೌರವದಲ್ಲಿ ನೀವು ಮನೇಲಿ ಇರ್ಬೇಕಾಗ್ತದೆ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗ್ಲಿ, ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ನೀವೇನಾದ್ರು ಟಿಪ್ಪಣಿ ಮಾಡೋದೇ ಆದ್ರೆ ನಿಮ್ಗೆ ತಕ್ಕ ಪಾಠ ನಾವು ಕಲಿಸ್ತೀವಿ ಅನ್ನೋದನ್ನ ಶೀಘ್ರದಲ್ಲೇ ಕೊಡ್ತೀವಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ನಮ್ಮ ಸ್ನೇಹಿತರ ನಿಮ್ಮ ಸಹಕಾರದಿಂದ ಅವ್ರಿಗೆ ಏನ್ ರೈಟ್ಸ್ ಇದೆ ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ, ಏನ್ ಕೊಡುಗೆ ಇದೆ ಅವ್ರಿಗೆ, ಕೊಡುಗೆ ಏನಿದೆ ಫಿಲಿಂ ಇಂಡಸ್ಟ್ರಿ ಅವ್ರಿಗೆ? ನಮ್ಮ ಹಣದಿಂದ, ನಮ್ಮ ದೇಶದ, ನಮ್ಮ ಕರ್ನಾಟಕದ ಜನಾಂಗದಿಂದ ಅವರು ಬರೆದಿರೋದನ್ನ ಮರ್ತಿದ್ದಾರೆ. ಅವರು ನಿಮ್ಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಗೌರವದಲ್ಲಿ ಮನೆಯಲ್ಲಿ, ಗೌರವದಲ್ಲಿ ಪಿಕ್ಚರ್ ಶೂಟಿಂಗ್ ಅನ್ನ ಮಾಡಿ ನಮ್ಮ ರಾಜಕಾರಣಕ್ಕೆ ನೀವು ಇಂಟರ್ಫಿಯರೆನ್ಸ್ ಮಾಡಬೇಡಿ ಅಂತೇಳಿ ನಾನು ಕಳಕಳೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಅಂಬರೀಷ್ ನಮ್ಮ ಜೊತೆ ಸ್ವತಃ JDS ಶಾಸಕ ನಾರಾಯಣಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಕಳೆದ ಬಾರಿಯ ಎಲೆಕ್ಷನ್ಗಳಲ್ಲಿ ಸ್ಟಾರ್ ನಟರು ಬಂದು ನಿಮಗೆ ಕ್ಯಾಂಪೇನ್ ಮಾಡ್ಬೇಕಾದ್ರೆ ಎಲ್ಲ ಸರಿ ಇತ್ತು, ಇವಾಗೆಲ್ಲ ಅವ್ರು ಬಂದಿರ್ಬೇಕಾ ಸರ್? ಸರ್ ಎಲ್ಲಿ ನಮ್ಗೆ ನಾವು ಯಾರನ್ನು ಕರ್ಕೊಂಡಿರ್ಲಿಲ್ಲ ಸರ್. ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ ಸರ್? ರಾಜಕಾರಣಿಗಳು ಸಿನಿಮಾ ನಟರನ್ನ ಕರ್ಕೊಂಡ್ಬಂದು ಕ್ಯಾಂಪೇನ್ ಮಾಡಿಸೋದು ಹೊಸದಾ ಸರ್ ಕರ್ನಾಟಕಕ್ಕೆ? ಅಲ್ಲ ಸರ್, ಅಲ್ಲಿ ಮಾಡ್ಲಿ ಗೌರವಕ್ಕೆ ಮಾಡಿದ್ರೆ ನಮ್ಗೇನ್ ಅಬ್ಜೆಕ್ಷನ್ ಇಲ್ಲ. ನಮ್ಮ ಮಂಡ್ಯದ ರೈತರ ಬಗ್ಗೆ, ಮಂಡ್ಯದ ಜನದ ಬಗ್ಗೆ ಅವರು ಟೀಕೆ ಟಿಪ್ಪಣಿ ಕೆಟ್ಟದಾಗಿ ಮಾತಾಡಕ್ ಕೂಡ್ದು ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ವಾರ್ನಿಂಗ್ ಯಾಕೆ ಮಾಡ್ತಿದ್ದೀರಿ ಮತ್ತೆ ನೀವು? ಅಲ್ಲ, ಟಿಕೆಟ್ ತಗೊಂಡು, ಅಲ್ಲ ಒಂದ್ ನಿಮಿಷ, ಟಿಕೆಟ್ ತಗೊಂಡು ನಿಮ್ಮನ್ನ ಸ್ಟಾರ್ ಮಾಡಿರೋರು ನಾವು ಅಂತೀರಿ. ಹಂಗ್ ನೋಡಕ್ ಹೋದ್ರೆ ಜನ ಓಟ್ ಹಾಕಿ ನಿಮ್ಮನ್ನ ಜನಪ್ರತಿನಿಧಿ ಮಾಡಿರೋರು ಜನರೇ ತಾನೆ, ಜನಕ್ಕೆ ಬಿಟ್ಬಿಡಿ. ನನ್ನ ಮಂಡ್ಯದ ಜನ ಬಗ್ಗೆ ಅವ್ರು ಕೆಟ್ಟದ್ ಮಾತಾಡಕ್ ಅವ್ರಿಗೆ ರೈಟ್ ಇದೆಯಾ ಸರ್? ಯಾರು ಮಾತಾಡಿದ್ರು ಈಗ? ಯಾರು ಮಾತಾಡಿದ್ರು ಕೆಟ್ಟದಾಗಿ? ಯಾರು ಮಾತಾಡಿದ್ರು ಜನಗಳ ಬಗ್ಗೆ ಕೆಟ್ಟದಾಗಿ? ಯಾರು ಮಾತಾಡಿದ್ರು? ಅದನ್ನ ನಮಗೆ ಇವರು ದರ್ಶನ ಮಾತಾಡಿದ್ದಾರೆ. ಯಾರು ಮಾತಾಡಿದ್ರು ಜನರ ಬಗ್ಗೆ ಕೆಟ್ಟದಾಗಿ? ಯಾರು ಮಾತಾಡಿದ್ದಾರೆ? ಅದನ್ನ ಸಿಡಿ ಕಳ್ಸ್ಕೊಡ್ತೀವಿ ನಿಮ್ಗೆ. ಸರ್ ನಾರಾಯಣಗೌಡ ಸರ್, ಎಲ್ಲಿದ್ರು ಜನರ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡಿದ್ರು? ಕಾವೇರಿ ಹೋರಾಟದಲ್ಲಾಗ್ಲಿ, ಇನ್ನೊಂದು ಮಂಡ್ಯದ ಹೋರಾಟದಾಗ್ಲಿ, ರೈತರ ಹೋರಾಟದಲ್ಲಿ ಎಲ್ಲಿದ್ರು ಇವರು? ಯಾಕೆ ಇರ್ಲಿಲ್ವಾ? ಇಲ್ಲ, ಬಂದಿಲ್ಲ ಅವರು. ಯಾರು ನಟರು ಬರಲೇ ಇಲ್ವಾ? ನಟರುಗಳು ಯಾರು ಬಂದಿಲ್ಲ, ಅಂಬರೀಷ್ ಅಣ್ಣನ್ ಬಿಟ್ಟು. ಮತ್ತೆ ಅಂಬರೀಷ್ ಅವ್ರ ಪರವಾಗಿ ಬಂದಿದ್ದಾರೆ ಈಗ.
ಸರ್ ಅಂಬರೀಷ್ ಅಣ್ಣನ ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ಸರಿ, ಅವರ ಹೆಂಡತಿ ಚುನಾವಣೆಗೆ ನಿಂತಿದ್ದಾರೆ, ಅವ್ರ ಪರ ಪ್ರಚಾರ ಮಾಡ್ತಿದ್ದಾರೆ, ತಪ್ಪೇನು? ಮಾಡ್ಕೊಳ್ಳಿ, ಅದಕ್ಕೆ ಅಬ್ಜೆಕ್ಷನ್ ಇಲ್ಲ, ಮತ್ತೆ? objection ಇಲ್ಲ. ಆ ಕುಟುಂಬದ ಬಗ್ಗೆ ನಮಗೆ ಗೌರವ ಇದೆ. ಆಯ್ತು, ಅವ್ರ ಪರವಾಗಿ ಈಗ campaign ಇವರು ಮಾಡ್ತಿದ್ದಾರೆ, ತಪ್ಪೇನಾಯ್ತು? ಕೆಟ್ಟದಾಗೆ ನಮ್ಮ ಪಕ್ಷದ ಬಗ್ಗೆ ಆಗ್ಲಿ ನಮ್ಮ ಮಂಡ್ಯದ ಜನದ ಬಗ್ಗೆ ಕೆಟ್ಟದಾಗ ಮಾತಾಡಕ್ಕೆ ದರ್ಶನ್ ಅವ್ರಿಗೆ ರೈಟ್ ಏನಿದೆ? ಏನ್ ಕೆಟ್ಟದಾಗ ಮಾತಾಡಿದ್ರು? ನಾನು ಅದನ್ನ ಸಿಡಿನ್ ಕಳ್ಸ್ಕೊಡ್ತೀನಿ ನಿಮ್ಗೆ. ಏನು ಅಂತ ಹೇಳ್ಬಿಡಿ ಸರ್, ಜನಕ್ಕೆ ಗೊತ್ತಾಗ್ಲಿ. ಈಗ ಸರ್, ಪಬ್ಲಿಕ್ ಟಿವಿ ಇಡೀ ಕರ್ನಾಟಕ ಆ- ಜನತೆ ನೋಡ್ತಿದ್ದಾರೆ, ಹೇಳ್ಬಿಡಿ ಸರ್. ಗುರುಗಳೇ, ಆ ಕೆಟ್ಟ ಭಾಷೆ ನನಗೆ ಮಾತಾಡಕ್ ಆಗಲ್ಲ. ಹೋಗ್ಲಿ, ಬೀಪ್ ಹಾಕ್ಬಿಟ್ಟು ಬೇರೆ ವಿಷಯ ಹೇಳ್ಬಿಡಿ, ಏನಂತ ಬೈದ್ರು ಅಂತ ಹೇಳಿ ಅಟ್ಲೀಸ್ಟ್. ಅವ್ರಿಗೆಲ್ಲ ಸಿಡಿ ಕಳಿಸ್ತೀನಿ, ನಾನು ಸಿಡಿ ಕಳಿಸ್ತೀನಿ. ಅದನ್ನ ಏನಿದೆ ಆ ಸಿಡಿನಲ್ಲಿ, ಏನಿದೆ? ಸಿಡಿನ ನಾನು ಕಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ. ಈಗ ಸಿಡಿ ರೆಡಿ ಮಾಡ್ತಾ ಇದ್ದೀನಿ. ಅಲ್ಲ, ಏನಿದೆ ಆ ಸಿಡಿನಲ್ಲಿ? ಕೆಟ್ಟದಾಗ ಮಾತಾಡಿದ್ದಾರೆ ಮಂಡ್ಯ ಜನದ ಬಗ್ಗೆ, ಏಕವಚನದಲ್ಲಿ ಮಾತಾಡಿದ್ದಾರೆ. ಏನಂತ, ಯಾವ್ದ್ರ ಬಗ್ಗೆ? ನಮ್ಮ ಮಂಡ್ಯದ ಜನದ ಬಗ್ಗೆ ಮಾತಾಡಿದ್ದಾರೆ. ಇದೇ ಎಲೆಕ್ಷನ್ ಬಗ್ಗೆ, ಇದೇ ಚುನಾವಣೆ ಬಗ್ಗೆ ಯಾರು ಕ್ವಶನ್ ಕೇಳಿದ್ದಾರೆ. ಹಾ, ಅವರು ನಮ್ಮ ಪಕ್ಷದ ಬಗ್ಗೆ, ನಮ್ಮ ಮಂಡ್ಯದ ಜನದ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ. ಅದಕ್ಕೆ ನನ್ಗೆ ಆಕ್ರೋಶ ಆಗಿ ಮಾತಾಡಿದ್ದೀನಿ. ವಿಡಿಯೋನಾ ಅದು, ಆಡಿಯೋನಾ? ಆಡಿಯೋ ಯಾರು ಮಾತಾಡಿರೋದು? ದರ್ಶನ್ ಅವ್ರು ಮಾತಾಡಿದ್ದಾರೆ. ಓಕೆ, ಸೊ ಹಾಗಾಗಿ ಈ ಕಡೆ ಬಂದು ಪ್ರಚಾರ ಮಾಡಬಾರ್ದು ಅಂತ ಎಚ್ಚರಿಕೆನಾ ನಿಮ್ದು? ಸರ್, ಪ್ರಚಾರ ಮಾಡಕ್ ಬಂದಾಗ ಗೌರವದಲ್ಲಿ ಮಾತಾಡ್ಬೇಕು. ಮಂಡ್ಯದ ಕೊಡುಗೆ ಏನಿದೆ ಮಂಡ್ಯಕ್ಕೆ? ಅವ್ರ ಕೊಡುಗೆ ಏನೈತೆ ಮಂಡ್ಯಕ್ಕೆ? ಯಾಕೆ ಕೆಟ್ಟದಾಗ ಮಾತಾಡ್ಬೇಕು? ಇದುವರೆಗೆ ರೈತರುಗಳು ಮಳೆ ಬೆಳೆ ಇಲ್ದೇನೆ 4 ವರ್ಷ ಕಳೆದ 4 ವರ್ಷ ಅನುಭವಿಸ್ತಾ ಇದ್ರು. ಇವ್ರದ್ದೇನಾರ ಕಾಂಟ್ರವರ್ಸಿ ಇದೆಯಾ ಸರ್? ಇವ್ರದ್ದೇನಾರ ಕೊಡುಗೆ ಇದೆಯಾ? ನೀರಾವರಿ ಕಾವೇರಿ ಬಗ್ಗೆ ಹೋರಾಟದಲ್ಲಿ ಏನಾದ್ರು ಬಂದು ಇವರು ಭಾಗವಹಿಸಿದಾರಾ? ರೈತರ ಬಗ್ಗೆ, ಮಂಡ್ಯದ ರೈತರ ಬಗ್ಗೆ ಏನಾದ್ರು ಕಾಳಜಿ ಇದೆಯಾ? ಸೊ ಹಾಗಾಗಿ ಏನಿದೆ ಇಡೀ ಜಿಲ್ಲೆಗೆ ಕೊಡುಗೆ ಏನಿದೆ ಇವ್ರು? ಸೊ ಆಯ್ತು ಓಕೆ, ನಿಮ್ ಪ್ರಕಾರ ನಿಮ್ಮ ಹತ್ರ ಒಂದು ಸಿಡಿ ಇದೆ, ಅದನ್ನ ಬಿಡುಗಡೆ ಮಾಡ್ತೀರಾ, ಕಳಿಸ್ಕೊಡ್ತೀರಾ. ಅದ್ರಲ್ಲಿ ಮಂಡ್ಯ ಜನರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನೀವು ಹೇಳಕ್ ಇಷ್ಟಪಡಲ್ಲ, ಹಂಗಾಗಿ ಮಾತಾಡಬಾರ್ದು ಅಂತ ಎಚ್ಚರಿಕೆ ಕೊಡ್ತಿದ್ದೀರಿ. ಇದ್ಯಾಕಿದು? ಸರ್ಕಾರ ನಮ್ದು ರೇಡ್ ಮಾಡಿಸ್ಬಿಡ್ತೀವಿ, ಇದೆಲ್ಲ ಯಾಕೆ ಸರ್? ಅದೋ ಒಂದು ಆಕ್ರೋಶದಲ್ಲಿ ಅವರು ಮಾತಾಡಿದ್ರೆ ನಮ್ಮ ಆಕ್ರೋಶದಲ್ಲಿ ಮಾತಾಡಿದ್ದೀನಿ. ಅದಕ್ಕೆ ನಾನು ಕ್ಷಮೆ ಆಚರಿಸ್ತೀನಿ. ಅವ್ರ ಆಸ್ತಿ ಕಟ್ಕೊಂಡು ನಮ್ಗೇನು ಅವ್ರ ಆಸ್ತಿ ನಮಗ್ ಬೇಕಿಲ್ಲ ಮಂಡ್ಯ ಜನಕ್ಕೆ. ಇದು ತಪ್ಪು, ನಾವೇ ಸಂಪಾದನೆ ಮಾಡಿ ತಿನ್ನೋರು. ಅದನ್ನೇ ಹೇಳ್ತಿರೋದು, ಇದು ತಪ್ಪು, ಹಂಗ್ ಮಾತಾಡಬಾರ್ದು. ಸರ್ಕಾರ ನಮ್ದು, ನಾವ್ ಹೇಳ್ದಂಗೆ ಇರ್ಬೇಕು ಅನ್ನೋದು ತಪ್ಪು. ಅಲ್ಲಲ್ಲ, ಅದನ್ನ ತೆಗ್ದಾಕಿ. ಅದು ಆಕ್ರೋಶದಲ್ಲಿ ಇವ್ರು ಕೆಟ್ಟಾಗ ಮಾತಾಡಿದ್ರೆ ನಮ್ಗೂ ಪಾಪ ಬಂತು, ಮಾತಾಡಿರ್ಬೋದು. ಆದ್ರೆ ಮಂಡ್ಯದ ಜನಗೆ ಇವ್ರಿಗೆ ಕೊಡುಗೆ ಏನು ಇವ್ರದ್ದು? ಇದುವರೆಗೆ ಇವ್ರ ಕಾಂಟ್ರವರ್ಸಿ ಏನು? ಮಂಡ್ಯಕ್ಕೆ ಏನ್ ಕೊಡುಗೆ ಇದೆ ಇವ್ರು? ಈಗ ಯಾವ್ಯಾವ್ದೋ ರಂಗದವರು ಇನ್ನೊಂದು ರಂಗಕ್ಕೆ ಹೋಗ್ಬಾರ್ದು ಅಂತಿಲ್ಲ. ಯಾರು ಬೇಕಾದ್ರು ಬರ್ಬೋದು, ಜನ ಇದಾರೆ, ಇಷ್ಟಪಟ್ಟರೆ ಗೆಲ್ಲಿಸ್ತಾರೆ, ಕಷ್ಟಪಟ್ಟು ಸೋಲಿಸ್ತಾರೆ. ಬೇಡ ಅಂತ ನಾವ್ ಹೇಳಕ್ ನಮಗ್ ರೈಟ್ ಇಲ್ಲ ಸರ್. ಆದ್ರೆ ಕೆಟ್ಟಾಗಿ ಮಾತಾಡ್ಬಾರ್ದು. ಶೂಟಿಂಗ್ ಮಾಡ್ಕೊಂಡು ಗೌರವಾಗಿರ್ಬೇಕು ಅಂತ ಹೇಳ್ಬೇಕು. ಇರ್ಬೇಕು ಮಧ್ಯ ಅಲ್ಲ, ಇರ್ಬೇಕು. ಇವ್ರು ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಕ್ಕೆ ಇವ್ರಿಗೆ ರೈಟ್ಸ್ ಇದೆ. ನಾವೆಲ್ಲ ಫಿಲಿಂ ನೋಡೋದ್ರಿಂದ ತಾನೇ ಇವ್ರು ಸೂಪರ್ ಸ್ಟಾರ್ ಆಗಿರೋದು. ಸೊ ರಾಜಕಾರಣಕ್ಕೆ ಬರ್ಬೋದು, ಪ್ರಚಾರ ಮಾಡ್ಬೋದು, ಕೆಟ್ಟದಾಗ ಮಾತಾಡ್ಬೇಡಿ ಅಂತಾರ? ಕೆಟ್ಟದಾಗ ಮಾತಾಡಬಾರ್ದು. ಓಕೆ, ಇದು ದರ್ಶನ್ ಮಾತಾಡಬಾರ್ದು, ಬೇರೆಯವ್ರ ಬಗ್ಗೆ ಟಿಪ್ಪಣಿ ಮಾಡಬಾರ್ದು. ಇದು ದರ್ಶನ್ ಅವ್ರ ಬಗ್ಗೆ. ಹೌದು, ನಾನು ಹೇಳಕ್ ಅದೇ ಬಯಸ್ತಾ ಇದ್ದೀನಿ. ಯಶ್ ಬಗ್ಗೆ ಇದೆಯಾ? ಯಶ್ ಬಗ್ಗೆ ನಾನು ಇನ್ನೂ ಅದನ್ನ ಸಿಡಿದ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನಾವು ಇದನ್ನ ಮಾಡಿಲ್ಲ. ಅದನ್ನ ಈಗ ನಾವು ಚೆಕ್ ಮಾಡಿಸ್ತಾ ಇದ್ದೀವಿ. ಯಾಕೆ ನಾರಾಯಣ್ ಗೌಡ್ರೆ, ಜೆಡಿಎಸ್ ನವರಿಗೆ ಭಯನಾ ಅವ್ರು ಬಂದು ಕ್ಯಾಂಪೇನ್ ಮಾಡೋದು ಸೋತ್ ಬಿಡ್ತೀವಿ ಅಂತ? ಖಂಡಿತ ಇಲ್ಲ ಗುರುಗಳೇ, ಖಂಡಿತ ಇಲ್ಲ. ಯಾಕೆಂದ್ರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿನೇ ಬೇಕು. ಸುಮಲತಾ ಮೇಡಮ್ ಕೂಡ ಕ್ವಶನ್ ಮಾಡಿದ್ರು, ಜೆಡಿಎಸ್ ನವರು 7+1 8 ಜನ ಆ ಭಾಗದಲ್ಲಿ MP ಎಲೆಕ್ಷನ್ಗೆ ಅವರೇ ಶಾಸಕರಿದ್ದಾರೆ, ಯಾಕೆ ಅವ್ರಿಗೆ ಅಸ್ತಿತ್ವ ಯಾಕೆ ಕೊರತೆ ಆಗ್ಬೇಕು, ಯಾಕೆ ಹಂಗ್ ಮಾತಾಡ್ಬೇಕು ಅಂತ ಕೇಳ್ತಿದ್ರು. ಯಾರು ಹೇಳಿ? ಸುಮಲತಾ ಮೇಡಮ್. ಅಲ್ಲಲ್ಲ, ಅವ್ರ ಬಗ್ಗೆಗೂ ನಾವು ಏನು ಅವ್ರ ಬಗ್ಗೆ ನಾವು ಅಲ್ಲಲ್ಲ, ಕಾಂಗ್ರೆಸ್ನವರು ಮತ್ತು ಜೆಡಿಎಸ್ ನವ್ರದೇ ಕ್ಷೇತ್ರ, ದೊಡ್ಡ ಬೆಟಾಲಿಯನ್ ಅವ್ರದ್ದು, ಅವ್ರು ಯಾಕೆ ಹೆದರ್ಕೋಬೇಕು? ಖಂಡಿತ ನಾವು ಗೆಲ್ತೀವಿ, ಅದ್ರ ಭಯ ಇಲ್ಲ. ಅದ್ರ ಭಯ ನಮ್ಗೆ ಸ್ವಲ್ಪನೂ ಇಲ್ಲ. ನಮ್ ಮಂಡ್ಯದ ಜನದ ಬಗ್ಗೆ ಅವರು ಏಕವಚನದಲ್ಲಿ ಮಾತಾಡಿರೋದನ್ನ ಅದನ್ನ ಮಂಡ್ಯ ಜನ ನೋಡ್ಕೋತಾರೆ ಬಿಡಿ, ಯಾಕೆ ವರಿ ಮಾಡ್ಬೇಕು? ಮಂಡ್ಯದವ್ರಿಗೆ ನಾವು ಮಂಡ್ಯದವರಲ್ವಾ ಸರ್? ನಾವು ಈ ರಕ್ತನೇ ಮಂಡ್ಯದ ಜನ್ಮಭೂಮಿಯನ್ನು ಇಲ್ಲಿಂದ ನಾವು ಶುರು ಅದಕ್ಕೆ ಜನಪ್ರತಿನಿಧಿಯಾಗಿ ಅವ್ರಿಗೆ ಆವಾಜ್ ಹಾಕೋದು, ಸರ್ಕಾರದ ಕಡೆಯಿಂದ ಅವ್ರಿಗೆ ಎಚ್ಚರಿಕೆ ಕೊಡೋದು, ಅವ್ರನ್ನ ರೇಡ್ ಮಾಡಿಸ್ಬಿಡ್ತೀವಿ ಅಂತ ತಪ್ಪಾಗ್ಬಿಡ್ತಾರೆ. ಯಾರು ಕೇಳ್ತಾರೆ? ಪಬ್ಲಿಕ್ ಕೆಳಗೆ ಕೊಡ್ತಾರೆ, ಅವ್ರ ತೃಣಗಳು ಕೊಡ್ತಾರೆ. ಯಾಕೆ ಕೇಳ್ಬಾರ್ದು ಪಬ್ಲಿಕ್ ಕೇಳಿಸ್ತೀವಿ, ಈಗ ಕೇಳಿಸ್ತೀವಿ ನಾವು. ಸೊ ಜನರು ಉತ್ತರ ಕೊಡ್ತಾರೆ ಅವಾಗ ಎಲೆಕ್ಷನ್ ಟೈಮಲ್ಲಿ. ಕರೆಕ್ಟ್, ಅದನ್ನ ಸಂದರ್ಭ ಗೊತ್ತಾಗುತ್ತೆ. ಅಲ್ಲ, ಇವ್ರು ಹಾಗೆ ಇವ್ರು ಆ ರೀತಿ ಟಿಪ್ಪಣಿ ಏಕವಚನದಲ್ಲಿ ಮಾತಾಡೋದು, ಮಂಡ್ಯಕ್ಕೆ ಕೊಡುಗೆ ಏನು ಇವ್ರು ಏಕವಚನದಲ್ಲಿ ಮಾತಾಡಕ್ಕೆ? ಏನಿದು ಸ್ಟಿಂಗ್ ಆಪರೇಷನ್ ಮಾಡಿಸಿದೀರಾ ನೀವು? ಹಲೋ, ಸ್ಟಿಂಗ್ ಆಪರೇಷನ್ ಮಾಡಿಸಿದೀರಾ ಸರ್? ಆಡಿಯೋ ಅದ್ ನಾನು ಮಾಡಿಸ್ತಾ ಇದ್ದೀನಿ ಸರ್. ಸೀಕ್ರೆಟ್ ಆಗಿಟ್ಟು ರೆಕಾರ್ಡ್ ಮಾಡಿಸಿದ್ದ, ಅದು ಹೆಂಗದು ಅಂತ?
ಇಲ್ಲ 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 ಸರ್, ಅದು ನಿಜವಾಗ್ಲೂ ಅವೆಲ್ಲ ನಮಗ್ ಮಾಡಕ್ ಬರಲ್ಲ, ಅದು ಫಿಲಿಂ ಇಂಡಸ್ಟ್ರಿ ಅವ್ರಿಗೆ ಬಿಟ್ಟದ್ದು. ಅದಕ್ಕೆ ಕೇಳಿದೆ ನೀವು ಆಡಿಯೋ ಇದೆ ಅಂದ್ರಲ್ಲ, ಹೆಂಗ್ ಶೂಟ್ ಆಯ್ತು ಆಡಿಯೋ ಹೆಂಗ್ ರೆಕಾರ್ಡ್ ಆಯ್ತದು? ಇಲ್ಲಿ ಇದು ಎಲ್ಲ ವೈರಲ್ ಆಗಿದೆ. ಯಾರ ಜೊತೆ ಮಾತಾಡಿರೋದು? ಯಾರ ಜೊತೆನೂ ಮಾತಾಡ್ತಾ ಇರೋದು ರೆಕಾರ್ಡಿಂಗ್ ಆಗಿದೆ. ಅವ್ರ ಡಿಸ್ಟ್ರಿಕ್ಟ್ ಜೊತೆನೋ ಅಥವಾ ಮಂಡ್ಯದವ್ರ ಜೊತೆನೋ ಮಾತಾಡ್ತಾರೆ, ಮಂಡ್ಯದ ಬಗ್ಗೆ ಅವ್ರು ಕೆಟ್ಟಾಗಿ ಬೈತಾ ಇರೋದನ್ನು ರೆಕಾರ್ಡಿಂಗ್ ಇದೆ, ವೈರಲ್ ಆಗಿದೆ. ಯಾವಾಗ ರೆಕಾರ್ಡ್ ಆಗಿರೋದು ಇದು? ಇದು ನೆನ್ನೆ ಮೊನ್ನೆ ಆಗಿರೋದು ಗುರುಗಳೇ. ನಿನ್ನೆ ಮೊನ್ನೆ ದರ್ಶನ್ ಅವರು ಯಾರ ಜೊತೆ ಮಾತಾಡ್ಬೇಕಾದ್ರೆ ಮಂಡ್ಯ ಜನರ ಬಗ್ಗೆ ಮೋದಿ ಮಾತಾಡಿದ್ದಾರೆ, ಮೋದಿ ಕೆಟ್ಟ ವಚನ ಮೇಲೆ ಮಾತಾಡಿದ್ದಾರೆ. ಈಗ ಎಲೆಕ್ಷನ್ಗೆ ಅಂದ್ರೆ ಸುಮಲತಾ ಅವ್ರ ಜೊತೆ ಸಪೋರ್ಟ್ ಕೊಟ್ಟ ಮೇಲೆ ಪ್ರಚಾರಕ್ಕೆ ಬರೋಕ್ಕಿಂತ ಮುನ್ನ ಯಾರೋ ಕ್ವಶನ್ ಕೇಳಿದ್ದಾರೆ ಮಂಡ್ಯದ ಬಗ್ಗೆ, ಅದ್ರ ಏಕವಚನದಲ್ಲಿ ಕೆಟ್ಟಾಗಿ ಮಾತಾಡಿದ್ದಾರೆ. ಅದು ನಮಗ್ ನೋವಾಗಿದೆ. ಫೋನ್ ಅಲ್ಲ, ಎದುರುಗಡೆನಾ? ಇಲ್ಲ ಎಲ್ಲಿ ಅದು ಕರೆಕ್ಟ್ ಆಗಿ ನಮಗ್ ಗೊತ್ತಾಗಲ್ಲ. ನಿಮ್ಮಂತವ್ರು ನೀವೇನ್ ಸರ್ ನೀವು ಎಲ್ಲ ಇಟ್ಕೊಂಡಿರೋ ಸಿಡಿ ನಿಮ್ಮ ಹತ್ರ ನೀವೇ ಮಾಡಿಸಿದಿರಿ ಅಂತ ಗೊತ್ತಾಗಲ್ವಾ ಸರ್? ಫೋನ್ಗಳಲ್ಲೇ ವೈರಲ್ ಆಗಿದೆ. ಎಲ್ಲಿ ಮಂಡ್ಯ ಭಾಗದಲ್ಲ? ಹೌದು. ಓಕೆ, ಇನ್ನು ಸರ್ ನಮ್ಗೆ ಯಾವಾಗ ಕಳಿಸ್ಕೊಡ್ತಿದ್ದೀರಿ? ಇವತ್ತು ಸಾಯಂಕಾಲದೊಳಗೆ ಕಳಿಸ್ಕೊಡ್ತೀನಿ. ಓಕೆ, ಅದ್ರಲ್ಲಿ ಏನ್ ತುಂಬಾ ಹೇಳ್ಬಾರ್ದು ಗೊತ್ತಾಗುತ್ತಲ್ಲ ಸರ್. ಅಲ್ಲ, ನೀವು ಹೇಳ್ಬಾರ್ದಿದ್ದೆಲ್ಲ ಬೈದಿದ್ದಾರ ಅಂದೆ. ಮಂಡ್ಯದ ಜನದ ಬಗ್ಗೆ ಕೆಟ್ಟದಾಗಿ, ಮಂಡ್ಯದ ಜನದ ಬಗ್ಗೆ ಕೆಟ್ಟದಾಗಿ ಅವರು ಇದ್ರಲ್ಲಿ ಏಕವಚನದಲ್ಲಿ ಮಾತಾಡಿದ್ದಾರೆ. ನೀವ್ ಹೇಳೋಕ್ಕಾಗಲ್ವಾ ಅದನ್ನ ಅಂತ ಬೈಬಿಡೋಣ? ಇಲ್ಲ, ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ನಾನೊಬ್ಬ ಮಂಡ್ಯದನ್ನು, ನಾನು ಈ ರಕ್ತ ಅನ್ಕೊಂಡು ಹೋಗ್ತಿರೋದು, ನಾನು ಹೇಳಿಕ್ ಆಗಲ್ಲ. ನಮ್ ಜನದ ಬಗ್ಗೆ ನಾನು ವಚನ ಹೇಳಿದ್ರೆ ನನ್ಗೇನೆ ಅದು ಮುಜುಗರ ಆಗ್ತಾ ಇದೆ. ಸೊ ಆಸ್ತಿ ಪಾಸ್ತಿ ಬಗ್ಗೆ ರೈಡ್ ಮಾಡಿಸ್ಬಿಡ್ತೀವಿ ಅನ್ನೋ ಮಾತನ್ನ ಕ್ಷಮೆ ಕೇಳಿದಿರಿ ಸರ್? ಅದು ಅಕ್ರೋಶದಲ್ಲಿ ಮಾತಾಡಿದ್ವಿ ಬಿಡಿ ಸರ್. ಅವ್ರ ಆಸ್ತಿ ಕಟ್ಕೊಂಡು ಏನಾಗ್ಬಿಟ್ಟಿದೆ, ನಮಗ್ ಬೇಕಿಲ್ಲ ಅವ್ರ ಆಸ್ತಿ. ನಿಮ್ ಪ್ರತಿಯೊಂದು ಮಾತು ಕೌಂಟ್ ಆಗುತ್ತೆ ಸರ್, ಜನಪ್ರತಿನಿಧಿ ಸರ್ ನೀವು. ಬಿಡಿ ಅದು ಅಕ್ರೋಶದಲ್ಲಿ ಒಂದು ಇದು ಹೇಳಿರ್ಬೇಕದು. ಅದ್ರ ಬಗ್ಗೆ ನಾನು ಕ್ಷಮೆ ಆಚರಿಸ್ತೀನಿ. ಆದ್ರೆ ನಮ್ಮ ಮಂಡ್ಯದ ಜನದ ಬಗ್ಗೆ ಅವ್ರು ಮಾತಾಡೋದು, ಅದಕ್ಕೆ ಏನು ನೀವೆಲ್ಲ ಇದು ಮಾಡ್ತೀರಿ, ಅದು ನಿಮಗ್ ಬಿಟ್ಟಿತ್ತು. ಏನು ಕ್ಷಮೆ ಕೇಳಬೇಕು ಅಂತಾನೆ? ಏನು ಆಡಿಯೋ ಬಂದ್ಮೇಲೆ ನೋಡೋಣ, ಅದು ಆಡಿಯೋ ನೀವು ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ನಮ್ಗೆ. ಸರಿ ಸರ್, ಕಳಿಸ್ಕೊಡಿ ನಮ್ಗೆ. ಕಳ್ಸ್ಕೊಡ್ತೀವಿ. ಥ್ಯಾಂಕ್ ಯು ಸರ್, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಕ್ಕೆ. ಮಾನ್ಯ JDS ಶಾಸಕರಾದ ನಾರಾಯಣಗೌಡರು.